ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಇವತ್ತು ನಾನು ದೇವ್ರ ಮನೆ ಆರ್ಗನೈಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಆರ್ಗನೈಜ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ. ಸಿಂಪಲ್ಲಾಗಿ ನಾವು ಯಾವಾರ ಡಿಮಾರ್ಟಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ದುಡ್ಡು ಕೊಟ್ಟು ಕಾಸ್ಟ್ಲಿ ತೊಗೋದು ಆಗೋದಿಲ್ಲಲ್ಲ. ಈಗ ನಮ್ಮದು ದುಡ್ಡು ಬರೋ ತನ ಸಿಂಪಲ್ಲಾಗಿ ಏನಾದರೂ ಮಾಡಬೇಕಂತ ಅಂದರೆ ಇವು ಆರ್ಗನೈಸ್ ಯಾವ ರೀತಿ ಮಾಡಬೇಕಂತ ನಾನು ಮಾಡ್ತಾಯಿದ್ದೀನಿ ನೋಡಿರಿ. ಒಂದು ಇವು ಎಣ್ಣೆ ಡಬ್ಬಿ ಇರ್ತಾವಲ್ಲ, ಎಣ್ಣೆ ಡಬ್ಬಿ ತೊಗೋದು, ಒಂದು ಡಬ್ಬಿ ತೊಗೋದು, ಅದು ಸುತ್ತ ಕಟ್ ಮಾಡಿ ಇದರಲ್ಲಿ ಆರ್ಗನೈಸ್ ಮಾಡಿಡೋದು. ಆಮೇಲೆ ನಮಗೆ ದುಡ್ಡು ಬಂದ ಮೇಲೆ ನೋಡ್ಕೋದು. ಆಮೇಲೆ ಎಲ್ಲದಕ್ಕೂ ದುಡ್ಡು ಹಾಕ್ಬೇಕಂತೇನಿಲ್ಲ. ಈಗ ಸ್ಟಾರ್ಟಿಂಗಾಗಿ ನಾವು ಏನೆಲ್ಲ ಮಾಡ್ಬೋದು, ಸಿಂಪಲ್ಲಾಗಿ ಇಡ್ಬೋದು, ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನೋಡಿರಿ. ಈಗ ಯಾವ ರೀತಿ ಮಾಡ್ತೀನಿ ಅಂತ ನಾನು ಆರ್ಗನೈಸ್ ನೋಡಿರಿ. ಈಗ ಭಾಳ ದಿನ ಆಯಿತು ದೇವ್ರ ಮನೆ ಕ್ಲೀನ್ ಮಾಡಲಾರ್ದು, ಆರ್ಗನೈಸ್ ಎಲ್ಲ ಆ ಕಡೆ ಆಗಿಬಿಟ್ಟದ. ಈಗ ನೋಡಿರಿ, ಇವು 100 ರೂಪೀಸ್ಗೆ 3 ಬಾಕ್ಸ್ ಬಂದಿವು ಈ ಥರ. ಇದು ಒಂದು, ಇದು ಲಾಸ್ಟ್, ಇನ್ನೊಂದು ಮೆಡಲ್ ಇದ್ದಿದ್ದು ನಾನು ರಂಗೋಲಿ ಹಾಕಿಟ್ಟೀನಿ. ಇವು 3 ಬಂದಿದ್ದು. ಇವು 3 ಇದು ದೇವ್ರ ಮನೆಗೆ 2, ಒಂದು ರಂಗೋಲಿಗಂತ ಯೂಸ್ ಮಾಡೀನಿ ನಾನು. ಯಾವಾಗಾರ ಬ್ಲಾಗ್ ಮಾಡಿದಾಗ ಅದು ರಂಗೋಲಿ ಹಾಕಿದ್ದನ್ನು ತೋರಿಸ್ತೀನಿ ನಾನು ನಿಮ್ಗೆ. ಈಗ ಇವೆರಡರಲ್ಲಿ ನಾನು ಹೆಂಗೆ ಆರ್ಗನೈಸ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಈಗ ಇದು ಅದ್ರಾಗ್ಯಾವ, ಇವು ಅದ್ರಾಗ ಹೋಗ್ಯಾವ. ಮಕ್ಕಳು ದೀಪದ ಹಚ್ಚಿದ್ರೆ ಹಿಂಗೆ ಮಾಡಿ ಇಡ್ತಾರೆ. ಇದು ಮ್ಯಾಚ್ ಬಾಕ್ಸ್ ಸಿಗಲಿಲ್ಲ ಅಂದ್ರೆ ಹಿಂಗೆ ಮಾಡ್ಯಾರ. ಈಗ ನೋಡಿರಿ ಯಾವ ರೀತಿ ಆರ್ಗನೈಸ್ ಮಾಡಿ ಇಡ್ತೀನಿ ಅನ್ನೋದ್ರ ಬಗ್ಗೆ ನೋಡಿರಿ. ಈಗ ಎಲ್ಲ ಕ್ಲೀನ್ ಮಾಡ್ಕೋದಾಗಲ್ಲ. ಮಂತ್ಲಿ ಏನು ಮಾಡೋದು ಅಂದ್ರೆ, ಇದು ನೆರವು ಪುಡಿ ಇರ್ತದಲ್ಲ, ನೆರವು ಪುಡಿ ತೊಗೊಂಡು ಒಂದು ಹಸಿ ಬಟ್ಟೆ ತೊಯಿಸ್ಕೊಂಡು ಇವೆಲ್ಲ ಕ್ಲೀನ್ ಮಾಡ್ಕೋದು, ಒರೆಸ್ಕೊಂಡು ಇಟ್ಕೋದು. ಈಗ ನೋಡಿರಿ, ಇದರಲ್ಲಿ ನಾವು ವಿಭೂತಿ ಅಂತೀವಲ್ಲ, ವಿಭೂತಿ ಹಚ್ಕೋತೀವಲ್ಲ, ವಿಭೂತಿ ಆರ್ಗನೈಸ್ ಮಾಡೀನಿ. ಇದು ಜಾಜಾ ಅಂತ ನಾವು ದಸರಿಗೆ ತಂದಿದ್ದು ಇಷ್ಟು ಉಳ್ದದ, ಇದು ಇಟ್ಟೀನಿ. ಇದು ಹಾಗೆ ಒಂದು ಸ್ವಲ್ಪ ಇದು ಬೇಕೇ ಬೇಕು ನಮಗೆ. ನಾವು ಲಿಂಗಾಯತರ ಇದ್ದೀವಲ್ಲ, ಅದಕ್ಕೆ ದಿನ ವಿಭೂತಿ ಹಚ್ಕೋತೀವಿ. ಇದು ಮ್ಯಾಚ್ ಬಾಕ್ಸ್ ಇದ್ರಾಗ ಹಾಕಿಟ್ಟೀನಿ. ಇದು ಒಂದು ಇತ್ತು ನನ್ನ ಬಳಿ ಬುಟ್ಟಿ, ಹೂವು ಬುಟ್ಟಿ ಹೋಗ್ಯದ, ಮುರಿದಿದ್ದು. ಅದರಲ್ಲೇ ಇವೆಲ್ಲ ಕರ್ಪೂರ, ಲೋಬಾನ, ಗಂಧ, ಒಂದು ಮ್ಯಾಚ್ ಬಾಕ್ಸ್ ಹೊರಗಿಟ್ಟೀನಿ. ಇದು ವಿಭೂತಿ ದೇವ್ರಿಗೆ ಹಚ್ಲಕ್ಕ ನೀರು ಹಾಕಿ ಕಲಸಿ ಹಚ್ತೀವಲ್ಲ, ಅದಕ್ಕೊಂದು ಹೊರಗಿಟ್ಟೀನಿ. ಇವು 3 ಇಷ್ಟ ಆರ್ಗನೈಸ್ ಆಯ್ತು ನೋಡಿರಿ. ಇವು ಡಬ್ಬಿಗಳು ಒರೆಸಿ ಇಡೋದೊಂದೇ ಬಾಕಿ ನೋಡಿರಿ. ಈಗ ಅದು ಅಷ್ಟಾದಮೇಲೆ ಈಗ ಮತ್ತಿದು ಬಾಕ್ಸ್ ತೊಗೊಂಡಿನಿ ನಾನು. ಈ ಬಾಕ್ಸ್ನಲ್ಲಿ ಏನೇನು ಇಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನೋಡಿರಿ, ಇದರಲ್ಲಿ ಇದು 2 ಗಲ್ಲೆ ಅವನು. ಇದು ಒಂದು ಇಂಟೆನ್ಷನ್ ಸಲಕ್ಕೆ ಹಾಕ್ತಾಯಿದ್ದೀನಿ, ಮುಂದೆ ಹೇಳ್ತೀನಿ ಅದೇ ಎದಕ್ಕಂತ ನಿಮಗನ. ಆಯಿತು, ಇವೆರಡು ಇಟ್ಟಿದ್ದೀನಿ ಇಂಪಾರ್ಟೆಂಟ್ ಅಂತ. ಮತ್ತು ಎಲ್ಲ ಮೆಸ್ ಆಗಬಾರ್ದಲ್ರಿ, ಅದಕ್ಕೆಲ್ಲ ಸೇರಬಾರ್ದು ಅಂಥೇಳಿ ಮೇನ್ ಏನೇನು ಅಂತ. ಈಗ ನೋಡಿರಿ, ಇದು ಕುಂಕುಮ ಡಬ್ಬಿ ಫುಲ್ ಗಲೀಜಾಗ್ಯದ, ಇದನ್ನು ಒರೆಸ್ಕೋಬೇಕು. ಮತ್ತು ಇದು ಅರಿಶಿಣದ್ದು, ಇದನ್ನು ಕ್ಲೀನ್ ಮಾಡ್ಕೋಬೇಕು, ಇದನ್ನು ಮಾಡ್ತೀನಿ. ಮತ್ತು ಮೇನಾಗಿ ಅಂತ ಅಂದರೆ ಇದು ಬತ್ತಿ ಹಾಕಿಡಕ್ಕಂತ, ಇದನ್ನು ಡೇಟ್ಸ್ ಇರ್ತಾವಲ್ಲ ಅದು ತಂದಿದ್ದು. ಇದು ಬತ್ತಿ, ದೇವ್ರ ಬತ್ತಿ ಹಾಕಿಡಕ್ಕೆ ಮಾಡೀನಿ ನಾನು. ಇದು ಆಯ್ತು ರೀ. ಇವೆಲ್ಲ ಆರ್ಗನೈಸ್ ಮಾಡ್ತೀನಿ ನೋಡಿರಿ. ಇದು ಬಟ್ಟೆಯಿಂದ ಹಿಂಗೆ ಒರೆಸ್ಕೊಂಡೆ, ಯಾಕಂದರೆ ಮುಂದೆ ಶ್ರಾವಣ ಬರೋದಲ್ಲ, ಎಲ್ಲ ಕ್ಲೀನ್ ಮಾಡ್ಕೋದು ಇದ್ದೇ ಇರ್ತದ ಅಸ್ತನ ಅಂಥೇಳಿ ಈ ರೀತಿ ಮಾಡೀನಿ ನಾನು, ಒರೆಸ್ಕೊಂಡೀನಿ ನೋಡಿರಿ. ಇವನು ಮನೆ ಹತ್ತಿರ ಬಂದಿವು ಒಂದು 100 ರೂಪೀಸ್ 50 ರೂಪೀಸ್ನಾಗೆ ಇವು ಒಂದು 3-4 ಬಂದಿವು. ಹೀಗೆ ಅಂದ್ರೆ ಹೆಚ್ಚಿಗೆ ಖರ್ಚು ಮಾಡಿ ತೊಗೋವಂಥದ್ದು ಏನೂ ಇಲ್ಲ. ಯಾರೋ ಮಾಡ್ತಾರಂತ ಮತ್ತೊಬ್ಬರು ನೋಡಿ ಮಾಡೋಕ್ಕೆ ಹೋದ್ರೆ ಆಗೋದಿಲ್ಲ. ನಮ್ದು ಎಷ್ಟು ಬಜೆಟು, ನಮ್ದು ಎಷ್ಟು ಇದು ನೋಡಿ ನಾವು ಮಾಡಬೇಕಾಗ್ತದ. ಮತ್ತೊಬ್ರು ತೊಗೋತಾರಂತ ನಾವು ಅವ್ರಂಗೆ ತೊಗೋದು, ಇವು ಬಾಸ್ಕೆಟ್ ತೊಗೋದು, ಅರೇಂಜ್ ಮಾಡೋದು, ಇವೆಲ್ಲ ಸಾಧ್ಯದ ಮಾತು. ಯಾಕಂದ್ರೆ ನಾವು ದುಡಿಬೇಕು, ನಾವು ಮಾಡಬೇಕು, ಅವಾಗ ಅವೆಲ್ಲ ಮಾಡೋಕ್ಕೆ ಬರ್ತಾವೆ. ನೋಡಂಬ್ರಿ, ಮುಂದೆ ದೇವರು ಸವಲತ್ತು ಮಾಡಿಕೊಟ್ನಂದ್ರೆ ನಾನು ಮಾಡ್ತೀನಿ ಎಲ್ಲ ಆರ್ಗನೈಸ್, ಎಲ್ಲ ಬಾಸ್ಕೆಟ್ ಅವು ತಂದು ಮಾಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ನಾನು. ಒಂದಲ್ಲ ಒಂದಿನ ಮಾಡೇ ಮಾಡ್ತೀನಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತ ತಿಳ್ಕೊತೀನಿ. ಈಗ ನನಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತಾಯಿದ್ದೀನಿ ನೋಡಿರಿ. ಇಷ್ಟಾಯಿತು. ಮತ್ತು ಇದು ಅಂತಂದರೆ ದೇವ್ರದ್ದೆಲ್ಲ ಡೈಲಿ ವಸ್ತುಗಳು ಯಾವ್ಯಾವಲ್ಲ ಅದಕ್ಕೊಂದು ಆರ್ಗನೈಸ್ ಬೇರೆ ಮಾಡೀನಿ ನಾನು, ಅವು ತೋರಿಸ್ತೀನಿ. ಇದ್ರ ಮೇಲೆ ಇವು ಉದ್ದಿನ ಕಡ್ಡಿ, ಎಕ್ಸ್ಟ್ರಾ ಉದ್ದಿನ ಕಡ್ಡಿ ತೊಗೊಂಡಿದ್ದೇವಲ್ಲ, ಇದ್ರ ಮೇಲೆ ಇವು ಇಟ್ಟು ಬಿಡ್ತೀನಿ.
ಯಾಕಂತಂದ್ರೆ ಮನೆ ಕಟ್ಟೋ ಹೊತ್ತಿಗೆ ಒಂದು ಸಲ ನಾವು ಫರ್ನಿಚರ್ ಮಾಡಿದ್ಮೇಲೆ ಮತ್ತೆ ಏನು ಮಾಡೋಕ್ಕಾಗಲ್ಲ ರೀ. ನೋಡಿರಿ ಎಷ್ಟು ಮೆಸ್ ಆಗ್ಯದ. ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ. ಒಂದು ಸಲ ಮನೆ ಕಟ್ಟಿದ್ಮೇಲೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಒಂದು ಇದು ನಾವು ಗ್ಯಾಪ್ ಬಿಟ್ಟಿದೆ ಇದು. ಯಾಕಂತಂದ್ರೆ ಇದಕ್ಕೆ ಡೋರ್ ಇದು ಏನೋ ಅಂತಾರಲ್ಲ ಡ್ರಾ ಟೈಪ್ ಮಾಡಿಸ್ಬೇಕಂತ ಇಡಬೇಕಂತ ಮಾಡಿಸಿದ್ದೆ. ಇದು ನೋಡಿರಿ ಅವಾಗ ಬಿಟ್ಟು ಅಷ್ಟೇ ಉಳ್ಕೊಂಡ್ಬಿಟ್ಟದ. ಇದಕ್ಕೆ ಏನು ಮಾಡೋಕ್ಕಾಗಲ್ಲ ಆಗ್ಯದ. ಈಗ ಒಂದು ಸಲ ಕಟ್ಟಿದ್ಮೇಲೆ ಮತ್ತೊಂದು ಸಲ ಇವು ಮಾಡ್ಬೇಕಂದ್ರೆ ಆಗಲ್ಲೇ ರೀ, ಹಿಂದೆ ಉಳಿತಾವೆ ಕೆಲಸಗಳು. ಅದಕ್ಕೆ ಇನ್ನೊಂದು ಸಲ ಇದಕ್ಕೆ ಹಿಂಗೆ ತೆರೆದು ಮುಚ್ಚೋದು ಇದರ ಮಾಡಬೇಕು. ಇಲ್ದ್ರೆ ಡ್ರಾ ಟೈಪರ ಮಾಡಿಸ್ಬೇಕು ಫರ್ನಿಚರ್. ಇಲ್ದ್ರೆ ಇಷ್ಟೇ ಮೆಸ್ಸಾಗಿ ಕಾಣ್ತದೆ. ಹೀಗೆ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರ್ತೀನಿ. ಮಕ್ಕಳು ಆ ಕಡೆ ಈ ಕಡೆ ಮಾಡ್ತಿರ್ತಾರೆ ದೀಪ ಹಚ್ಚೋ ಹೊತ್ತಿಗೆ. ಈಗ ನೋಡಿರಿ ಇದು ಯಾವ ರೀತಿ ಆರ್ಗನೈಸ್ ಮಾಡ್ತೀನಂತ. ನಾನು ದೇವ್ರ ಸಾಮಾನುಗಳು ಆರತಿ ಸಟ ಅದೆಲ್ಲ ಇನ್ನೊಂದು ಸಲ ಆರ್ಗನೈಸ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಇಷ್ಟು ನೋಡಿರಿ ಇದು ಕ್ಲೀನ್ ಮಾಡ್ಕೊಂಡಿನಿ. ಈಗ ಇದನ್ನ ಎಲ್ಲ ಆರ್ಗನೈಸ್ ಮಾಡ್ತೀನಿ. ಅನ್ಬೋದು ಏನಂತ ಎಷ್ಟು ದೊಡ್ಡ ಮನೆ ಕಟ್ಟಿ ದೇವ್ರ ಮನೆ ಎಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಯಾವ ರೀತಿ ರಟ್ಟಿನ ಡಬ್ಬಿ ಇಟ್ಟಾಳಪ್ಪ ಅನ್ಬೋದು. ಆದ್ರೂ ಈಗ ನಮಗೆ ಭಾಳ ಕಮ್ಮಿ ಇರೋದರಿಂದ ದುಡ್ಡು ಕಮ್ಮಿ ಇರೋದ್ರಿಂದ ಮುಂದೆ ನಾ ಮಾಡ್ತೀನಿ ಅನ್ನೋ ಭರೋಸೆ ಅದ ನನಗೆ. ನಾ ಮುಂದೆ ಆರ್ಗನೈಸ್ ಗ್ಯಾರಂಟಿಯಾಗಿ ಬಾಸ್ಕೆಟ್ ತರ್ತೀನಿ, ಚೆಂದಾಗಿ ಆರ್ಗನೈಸ್ ಮಾಡ್ತೀನಿ. ಅಷ್ಟರ ನಮ್ಮ ಕೈಲೇ ಆಗೋದಿಲ್ಲ. ಈಗ ಇದಕ್ಕೆ ಫರ್ನಿಚರ್ ಮಾಡಿಸಿ ಇದಕ್ಕೆ ಡೋರ್ ಮಾಡಿಸಿ ಅವೆಲ್ಲ ಆರ್ಗನೈಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ನನ್ನ ಪಾಸಿಟಿವ್ ಥಿಂಕ್. ಮುಂದೆ ತೋರಿಸಿ ನಾನು ಅದು ಇಟ್ಕೋತೀನಿ. ಅದಕ್ಕೆ ನನ್ನ ಪಾಸಿಟಿವ್ ಥಿಂಕ್ ರೀ. ಈಗ ಇದಿಷ್ಟು ಕ್ಲೀನ್ ಮಾಡಿದ್ನಲ್ರಿ. ಈಗ ಇಷ್ಟು ಇವೆಲ್ಲ ಇದ್ರಾಗ ಸೆಟ್ ಮಾಡೀನಿ. ಇವು ಅಂದರೆ ಎಮರ್ಜೆನ್ಸಿ ಸಲಕ ಮುಂದೆ ಎದಕ್ಕಾದ್ರೂ ಯೂಸ್ ಆಗ್ತಾವ ಅಂಥೇಳಿ ಇದು ಹಾಕ್ತಾಯಿದ್ದೀನಿ ಇವಾಗಲ್ಲೇ. ಎದಕ್ಕಂತ ಒಂದು ಇಂಟೆನ್ಷನ್ ಅಂತ ಅದನ್ನು ನಿಮಗೆ ಹೇಳ್ತೀನಿ ಮುಂದೆ. ಈಗ ನೋಡಿರಿ ಇಷ್ಟೆಲ್ಲ ಆಯಿತು. ಊದಾಯಿತು, ಬತ್ತೆ ಇದ್ರೊಳಗೆ ಇಟ್ಟೀನಿ, ಅರಿಶಿಣ ಕುಂಕುಮನ ಎಷ್ಟು ಇಟ್ಟೀನಿ. ಈಗೇನು ಮಾಡ್ತೀನಿ ಅಂದರೆ ಇದು ಒಯ್ದು ಇಷ್ಟು ಇಡೋದು. ಇದೇನು ಕಾಣಲ್ಲ ಏನಿಲ್ಲ, ಬಾಸ್ಕೆಟೇ ಬೇಕಂತಿಲ್ರಿ. ಬಾಸ್ಕೆಟ್ ತೊಗೊಂಬ್ರಿ, ನಮಗೂ ಟೈಮ್ ಬರ್ತದೆ ಅವಾಗ ತೊಗೊಂಡ್ರೆ ಆಯ್ತಂತ ಇಟ್ಕೊಂಡೀನಿ ಇಂಟೆನ್ಷನ್. ನೋಡಮ್ರಿ ಮುಂದೆ ಆದಾಗ ತೊಗೋದೆಲ್ಲ. ಈಗ ನೋಡಿರಿ ಇದು ಬಾಕ್ಸ್ ಅದಲ್ಲ ವಿಭೂತಿದು ಇಲ್ಲಿ ಇಡ್ತೀನಿ ಮತ್ತು ಇದ್ರ ಮೇಲೆ ಇಡ್ತೀನಿ. ಇಷ್ಟ ಆಯ್ತು ರೀ. ಈಗ ಮುಂದೆ ನಾನು ನಿಮಗೆ ದೇವ್ರ ಸಾಮಾನುಗಳು ಇದ್ರಾಗ ಇಟ್ಟಿದ್ದೀನಿ. ಅದು ಆರ್ಗನೈಸ್ ಮಾಡಬೇಕು. ಇದು ನೆಕ್ಸ್ಟ್ ಪಾರ್ಟ್ 2ದಲ್ಲಿ ತೋರಿಸ್ತೀನಿ. ಇದು ಪಾರ್ಟ್ 1 ಆಯಿತು, ಇದು ಪಾರ್ಟ್ 2ದಲ್ಲಿ ತೋರಿಸ್ತೀನಿ. ಇವೆಲ್ಲ ಸಬೀನಾ ಪೀತಾಂಬರಿ ಡಬ್ಬಿಗಳು ರೀ. ಹೀಗೆ ಇರ್ತಾವೆ ಡೈಲಿ ಯೂಸ್ ಇದು ದೇವರಿಗಾಗಿ ಡೈಲಿ ಯೂಸ್ ಮಾಡೋವು ಇರ್ತಾವಲ್ಲ, ಹಂಗೆ ಡಬ್ಬಿದಾಗ ಹಾಕಿಟ್ಬಿಟ್ಟಿವಿ. ಯಾಕಂತಂದ್ರೆ ಅದು ತೆಗೆದು ಇದು ಮಾಡೋದಿರಲ್ಲ ರೀ. ಅದಕ್ಕೆ ಸಬೀನಾದು ಮತ್ತು ಇದ್ರದ್ದು ಅಲ್ಲದ. ಇದು ಒಂದು ಊದು, ಇದು ದೇವ್ರಿಗೆ ಹಾಕೋಕೆ ಊದು ಮಣ್ಣಿನ ತೊಗೊಂಡಿನ. ಇದು ದೇವ್ರದ್ದು ಸಲೇಕ. ಇದನ್ನು ಇಲ್ಲೇ ಇಡ್ತೀನಿ ರೀ. ಇಷ್ಟ ಆಯ್ತಲ್ರಿ. ಒಂದು ಪೀತಾಂಬರ ಪ್ಯಾಕೆಟ್ ಅದ, ಇದು ಇಲ್ಲಿ ಒಳಗೆ ಇಟ್ಬಿಡ್ತೀನಿ. ನೋಡಿರಿ ಇಷ್ಟ ಆಯ್ತು ಆರ್ಗನೈಸ್. ಇದು ಆರ್ಗನೈಸ್ ಅಂದ್ರೆ ಈಗ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಹೆಂಗಿರ್ತದೆ ರೀ ಅಷ್ಟು ಆರ್ಗನೈಸ್ ಆಗಿದೆ. ಮುಂದೆ ನೋಡಮ್ಮ ದೇವ್ರ ಕೃಪೆ ಇದ್ದಾಗ ನಾ ಆರ್ಗನೈಸ್ ಮಾಡಿ ನಿಮಗೆ ತೋರಿಸ್ತೀನಿ. ದೇವ್ರ ಕೃಪೆ ಇದ್ದೇ ಇರ್ತದೆ, ನಿಮ್ಮ ಕೃಪಾನೂ ಬೇಕು ನನಗೆ. ಆದಷ್ಟು ನನ್ನ ಚಾನಲಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ನಲ್ಲಿ ಸಿಗೋಣ.